ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ. ಆದರೆ ತುಂಬಾ ಮಹಿಳೆಯರಿಗೆ ತಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಯಾವ ರೀತಿ ಪರೀಕ್ಷೆ ಮಾಡಬೇಕು, ಸೆಲ್ಫ್ ಡಯಾಗ್ನೋಸ್ ಯಾವ ರೀತಿ, ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂದಾಗ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಕೂಡ ತಿಳಿಸ್ಕೊಡೋಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬನ್ನೇರ್ಘಟ್ಟ ರೋಡ್ನ ಅಪೋಲೋ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆನ್ಕಾಲಜಿ ಡಾಕ್ಟರ್ ಆದಂತಹ ಪ್ರೊಫೆಸರ್ ವಿಶ್ವನಾಥ್ ಎಸ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ತುಂಬಾ ಮಹಿಳೆಯರಿಗೆ ಗೊತ್ತೇ ಆಗೋದಿಲ್ಲ. ಇದ್ರೂ ಕೂಡ ಅವ್ರು ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಅದಕ್ಕೆ ಅಂತಾನೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ ಜನಕ್ಕೆ. ಮಹಿಳೆಯರಿಗೆ ಗೊತ್ತಾಗೋ ರೀತಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಬಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನು, ನನಗೆ ಇಂಥ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಯಾವಾಗ? ದಟ್ಸ್ ಅ ಗ್ರೇಟ್ ಕ್ವೆಶ್ಚನ್ ಮೇಡಮ್. ಇತ್ತೀಚೆಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಈಗ ಜಾಸ್ತಿ ಆಗಿದೆ, ತುಂಬ ಕಂಡು ಬರ್ತಾ ಇದೆ. ನಾಟ್ ಓನ್ಲಿ ದ್ಯಾಟ್, ಮುಂಚೆ 50-60 ಇಯರ್ಸ್ನಲ್ಲಿ ಈ ಕಾಯಿಲೆ ಜಾಸ್ತಿ ಕಂಡು ಬರ್ತಾ ಇತ್ತು. ಇತ್ತೀಚೆಗೆ ಒಂದು 1 ಡಿಕೇಡ್ ಅರ್ಲಿಯರ್ 30-40 ಇಯರ್ಸ್ ಮಹಿಳೆಯರಿಗೂ ಈ ಕಾಯಿಲೆ ತುಂಬ ಕಂಡು ಬರ್ತಾ ಇದೆ. ಸೊ ಹೇಗೆ ನಾವು ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಏನಿರುತ್ತೆ, ಜನರಲಿ ಈ ಥರ ಸ್ವಲ್ಪ ಪೇನ್ಲೆಸ್ ಲಂಪ್ ಅಂತ ಹೇಳ್ತೀವಿ. ಗೆಡ್ಡೆ ಯೂಶಲಿ ನೋವಾಗಲ್ಲ. ಸ್ತನದಲ್ಲಿ ಗೆಡ್ಡೆ ಯೂಶಲಿ ಪೇನ್ಲೆಸ್ ಇರುತ್ತೆ. ಪೇನ್ಲೆಸ್ ಇದ್ದರೆ ನಾವು ಈ ಕ್ಯಾನ್ಸರ್ ಬಗ್ಗೆ ಆಲೋಚನೆ ಮಾಡಬೇಕಾಗ್ಬೋದು. ಅದೇ ರೀತಿಯಲ್ಲಿ ನಿಪ್ಪಲ್ ಡಿಸ್ಚಾರ್ಜ್, ಆ ನಿಪ್ಪಲಿಂದ ಕೆಲವೊಮ್ಮೆ ಕಲರ್ಲೆಸ್ ಸ್ವಲ್ಪ ಡಿಸ್ಚಾರ್ಜ್ ಬರುತ್ತೆ. ಕೆಲವೊಮ್ಮೆ ಬ್ಲಡ್ಡು ಬರ್ಬೋದು. ಅಥವಾ ಈ ಚರ್ಮ ಮೇಲೆ, ಸ್ತನದ ಚರ್ಮ ಮೇಲೆ ಇನ್ಫ್ಲಮೇಟರಿ ಸೈನ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ರೆಡ್ನೆಸ್ ಇರುತ್ತೆ, ಕೆಂಪಾಗಿರುತ್ತೆ. ಕೆಲವೊಮ್ಮೆ ಅಲ್ಸರ್ ಫಾರ್ಮ್ ಆಗುತ್ತೆ. ದೀಸ್ ಆರ್ ಆಲ್ ದಿ ಕಾಮನ್ ಸಿಂಪ್ಟಮ್ಸ್. ಅದು ಬಿಟ್ಟರೆ ದುಗ್ಧರಸ ಗ್ರಂಥಿ ಅಂತ ಹೇಳ್ತೀವಿ, ಲಿಂಫ್ ನೋಡ್ಸ್. ಈ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ಬಿಟ್ಟು ಯೂಶಲಿ ಬ್ರೆಸ್ಟಿಂದ ಭಾಗ ಅಲ್ಲಿ ಸ್ಪ್ರೆಡ್ ಆದಮೇಲೆ ಈ ಕಂಕ್ಲದಲ್ಲಿ ದುಗ್ಧರಸ ಗ್ರಂಥಿ ಬರುತ್ತೆ. ದಟ್ ಇಸ್ ಕಾಲ್ಡ್ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಇನ್ ದ ಆಕ್ಸಿಲಾ. ಸೊ ಇಲ್ಲಿಂದ ಅಲ್ಲಿ ಹೋಗುತ್ತೆ. ಸೊ ಕೆಲವೊಮ್ಮೆ ಪೇಷಂಟ್ಸ್ ಬರೋರು ಯೂಶಲಿ ಇಲ್ಲಿ ಆಕ್ಸಿಲಾ ಕಂಕ್ಲದಲ್ಲಿ ಸ್ವೆಲ್ಲಿಂಗ್ ಇದೆ, ಗೆಡ್ಡೆ ಇದೆ, ಏನಿರ್ಬೋದು ಅಂತ ಬರ್ತಾರೆ. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಓಕೆ ಡಾಕ್ಟರ್. ದಿಸ್ ಇಸ್ ಫಾರ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್. ಸ್ಟೇಜ್ 4 ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮಾತಾಡುವಾಗ ಪೇಷಂಟ್ಸ್ ಮೇ ಕಮ್ ವಿತ್ ಕಾಫ್, ಅಂದರೆ ಕೆಮ್ಮು, ಕಫ, ಉಸಿರಾಡೋಕ್ಕೆ ಕಷ್ಟ, ಅಂದರೆ ಶ್ವಾಸಕೋಶನಲ್ಲಿ ಈ ಕ್ಯಾನ್ಸರ್ ಸ್ಪ್ರೆಡ್ ಆದರೆ ಆ ರೀತಿಯಲ್ಲಿ ಸಿಂಪ್ಟಮ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಬೆದುಳಿಗೆ ಸ್ಪ್ರೆಡ್ ಆಗುತ್ತೆ. ದಟ್ ಮೇ ಬಿ ದ ಓನ್ಲಿ ಸಿಂಪ್ಟಮ್. ಅಂದರೆ ತಲೆನೋವು, ವಾಂತಿ, ಮತ್ತು ಸ್ವಲ್ಪ ಆಲ್ಟರ್ಡ್ ಮೆಂಟೇಷನ್ ಅಂತ ಹೇಳ್ತೀವಿ. ಪ್ರಜ್ಞೆ ಸರಿ ಇಲ್ಲದೆ ಪೇಷಂಟ್ಸ್ ಕರ್ಕೊಂಡು ಬರ್ತಾರೆ ಕೆಲವೊಮ್ಮೆ. ಅದು ಬಿಟ್ಟರೆ ಜಾಂಡಿಸ್, ಹೊಟ್ಟೆ ನೋವು ಮತ್ತು ಜಾಂಡಿಸ್, ಯಾಕಂದರೆ ಲಿವರ್ನಲ್ಲಿ ಸ್ಪ್ರೆಡ್ ಆದರೆ ಆ ರೀತಿಯಲ್ಲಿ ಸಿಂಪ್ಟಮ್ಸ್ ಇರ್ಬೋದು. ಸೊ ದೀಸ್ ಆರ್ ದಿ ಕಾಮನ್ ಸಿಂಪ್ಟಮ್ಸ್ ಆಫ್ ಸ್ಟೇಜ್ 4 ಬ್ರೆಸ್ಟ್ ಕ್ಯಾನ್ಸರ್. ಅಂದರೆ ಬೇರೆ ಅಂಗಕ್ಕೆ ಸ್ಪ್ರೆಡ್ ಆದರೆ ಈ ಥರ ಪೇಷಂಟ್ಸ್ ಬರ್ಬೋದು. ಓಕೆ ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಅಂದಾಗ ಡಯಾಗ್ನೋಸ್ ಯಾವ ರೀತಿ ಮಾಡ್ತೀರಾ ಅಂತ ಡಾಕ್ಟರ್? ಸೊ ನೀವು ಈಗ ಯೂಶಲಿ ಮಹಿಳೆಯರು ಯಾರಾದರೂ ಗೆಡ್ಡೆ, ಪೇನ್ಲೆಸ್ ಗೆಡ್ಡೆ ಅಂತ ಬರ್ತಾರೆ. ಅವ್ರಿಗೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಟ್ರಿಪಲ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಸೊ ಫಸ್ಟ್ ನಾವು ಪರೀಕ್ಷೆ ಮಾಡಿ ಗೆಡ್ಡೆ ಎಲ್ಲಿದೆ ಮತ್ತು ಯಾವ ಸೈಜ್ನಲ್ಲಿದೆ ಎಲ್ಲ ಪರೀಕ್ಷೆ ಎಲ್ಲ ಮಾಡಿ, ಆಮೇಲೆ ಅಲ್ಟ್ರಾಸೌಂಡ್ ಇಸ್ ವೆರಿ ನಾನ್ ಇನ್ವೇಸಿವ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಮಾಡ್ತೀವಿ ಅಲ್ಟ್ರಾಸೌಂಡ್ನಲ್ಲಿ ಗೊತ್ತಾಗುತ್ತೆ ಎಕ್ಸಾಕ್ಟ್ ಸೈಜ್ ಎಷ್ಟು ಮತ್ತು ಯಾವ್ದು ಭಾಗದಲ್ಲಿದೆ ಮತ್ತು ಇಸ್ ಇಟ್ ಸಿಗ್ನಿಫಿಕೆಂಟ್. ಕೆಲವೊಮ್ಮೆ ಆಲ್ಮೋಸ್ಟ್ 60-70% ಆಫ್ ದ ಬ್ರೆಸ್ಟ್ ಲಂಪ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಯೂಶಲಿ ನಾನ್ ಕ್ಯಾನ್ಸರಸ್ ಇರುತ್ತೆ. ಸೊ ಇದು ಕ್ಯಾನ್ಸರಸ್ ಇದೆಯಾ ಇಲ್ವಾ ಅಂತ ಒಂದು ರೀತಿಯಲ್ಲಿ ಅಲ್ಟ್ರಾಸೌಂಡ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಆಮೇಲೆ FNAC, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಸೊ ಸಣ್ಣ ನೀಡಲ್ ತಗೊಂಡು ಸೆಲ್ಸ್ ತಗೊಳ್ತೀವಿ, ಸಣ್ಣ ಸೂಚಿ ಪರೀಕ್ಷೆ ಮಾಡಿ ಸೆಲ್ಸ್ ತಗೊಳ್ತೀವಿ. ಆ ಸೆಲ್ಸ್ ಸ್ಲೈಡ್ನಲ್ಲಿ ಸ್ಮಿಯರ್ ಮಾಡಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ದ ಬೇಸಿಕ್ ಟ್ರಿಪಲ್ ಅಸೆಸ್ಮೆಂಟ್ ವಿ ಡೂ ಫಾರ್ ಆಲ್ ಪೇಷಂಟ್ಸ್. ಇದಾದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಲೆವೆಲ್ ನಾವು ಸ್ಟೇಜ್ ಮಾಡಬೇಕು. ಸ್ಟೇಜ್ ಮಾಡೋಕ್ಕೆ PET CT, ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ. ಈಗ ಫಾರ್ ಆಲ್ ಕ್ಯಾನ್ಸರ್ಸ್ ಇಟ್ ಹಸ್ ಬಿಕಮ್ ಲೈಕ್ ಅ 1 ಪಾಯಿಂಟ್ ಇನ್ವೆಸ್ಟಿಗೇಷನ್. ಫುಲ್ ಬಾಡಿ ಸ್ಕ್ಯಾನ್ ಮಾಡಿಬಿಡ್ತೀವಿ. ಇಟ್ ಇಸ್ ಕಾಲ್ಡ್ PET ಸ್ಕ್ಯಾನ್. ನಮ್ಮ ಅಪೋಲೋದಲ್ಲಿನೂ ಆ ಫೆಸಿಲಿಟಿ ಇದೆ, PET ಸ್ಕ್ಯಾನ್. ಮಾಡಿದ್ಮೇಲೆ ನಮಗೆ ಎಲ್ಲೆಲ್ಲ ಇದೆ
ಸ್ಪ್ರೆಡ್ ಆಗಿದೆ, ಕಾಯಿಲೆ ಬ್ರೆಸ್ಟ್ನಲ್ಲಿ ಮಾತ್ರ ಇದೆಯಾ ಅಥವಾ ಆಕ್ಸಿಲನಲ್ಲಿ ಕಂಕಲ್ದಲ್ಲಿ ಸ್ಪ್ರೆಡ್ ಆಗಿದೆಯಾ ಅಥವಾ ಬೇರೆ ಆರ್ಗನ್ಸ್ ಬೇರೆ ಅಂಗಕ್ಕೆ ಸ್ಪ್ರೆಡ್ ಆಗಿದೆಯಾ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ದಟ್ ಇಸ್ ಸ್ಟೇಜಿಂಗ್. ಆಮೇಲೆ ಬಯೋಪ್ಸಿ, ಒನ್ ಸೈಟಾಲಜಿ ಜಸ್ಟ್ ಟು ಅಸೆಸ್ ವೆದರ್ ದ ಪೇಷಂಟ್ ಹಸ್ ಗಾಟ್ ಕ್ಯಾನ್ಸರ್. ಬಯೋಪ್ಸಿ ಮಾಡಿ, ಬಯೋಪ್ಸಿನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟಿಶ್ಯೂ ತಗೊಳ್ತೀವಿ. ಬಯೋಪ್ಸಿನಲ್ಲಿ ನಾವು ಸ್ಪೆಷಲ್ ಮಾರ್ಕರ್ಸ್ ಅದೆಲ್ಲ ಮಾಡಿ ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಒಂದೇ ಟೈಪ್ ಅಂತ ಹೇಳಕ್ ಬರಲ್ಲ, ಅದರಲ್ಲಿ ಸುಮಾರು ಟೈಪ್ಸ್ ಇದೆ. ಯಾವ ಟೈಪ್ ಅಂತ ನಾವು ಆ ಬಯೋಪ್ಸಿನಲ್ಲಿ ಸ್ಪೆಷಲ್ ಟೆಸ್ಟ್ ಮಾಡಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಡಯಾಗ್ನೋಸಿಸ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರಿ. ಸೊ ಡಯಾಗ್ನೋಸ್ ಎಲ್ಲ ಆದಮೇಲೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ? ಸೊ ನಾವು ಇನಿಷಿಯಲಿ ಬಯೋಪ್ಸಿ ಮಾಡಿ ಸ್ಟೇಜಿಂಗ್ ಎಲ್ಲ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ ಯಾವ ಸ್ಟೇಜ್ ಅಂತ ಗೊತ್ತಾದ್ಮೇಲೆ ಬಯೋಪ್ಸಿನಲ್ಲಿ ನಾವು ಸ್ಪೆಷಲ್ ಟೆಸ್ಟ್ ವಿ ಡೂ ವಿಚ್ ಇಸ್ ಕಾಲ್ಡ್ ER, PR, HER2. ER and PR stands for hormone receptors, simple hormone receptors. ಮಹಿಳೆಯರಿಗೆ ಹಾರ್ಮೋನ್ ರಿಸೆಪ್ಟರ್ಸ್ ಅಂತ ಇರುತ್ತೆ. ER, PR ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ರಿಸೆಪ್ಟರ್. ಮತ್ತೆ ಒಂದು ಜೀನ್ ಇದೆ ವಿಚ್ ಇಸ್ ಕಾಲ್ಡ್ HER2, HER2 ಅಂತ ಹೇಳ್ತೀವಿ. ಈ 3 ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಪೆಟ್ ಸ್ಕ್ಯಾನ್ನಲ್ಲಿ ನಮಗೆ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗುತ್ತೆ, ಬಟ್ ಯಾವ ಥರ ಬಿಹೇವ್ ಮಾಡುತ್ತೆ ಕ್ಯಾನ್ಸರ್, ಬಯಾಲಜಿ ಆಫ್ ದ ಡಿಸೀಸ್, ಅದು ನಮಗೆ ER, PR, HER2ನಲ್ಲಿ ಗೊತ್ತಾಗುತ್ತೆ. ಈಗ ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್, ER ಪಾಸಿಟಿವ್ ಮತ್ತು HER2 ನೆಗೆಟಿವ್ ಇದ್ದರೆ ಈ ಪೇಷಂಟ್ಸ್ ಯೂಶಲಿ ಅವ್ರದ್ದು ಪ್ರೋಗ್ನೋಸಿಸ್ ಅಂದರೆ ಪೇಷಂಟ್ಸ್ಗೆ ಯೂಶಲಿ ತುಂಬ ಸಣ್ಣ ರೀತಿಯಲ್ಲಿ ಅದು ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಪೇಷಂಟ್ಸ್ ಡೂ ವೆಲ್. ಬಟ್ ಆ HER2 ಏನಾದರೂ ಪಾಸಿಟಿವ್ ಇದ್ದರೆ ಪೇಷಂಟ್ಸ್ಗೆ ಅಗ್ರೆಸಿವ್ನೆಸ್ ಅಂದರೆ ಓಡಾಡ್ತಾ ಜಾಸ್ತಿ ಇರುತ್ತೆ ಕ್ಯಾನ್ಸರ್ದು. ಈಗ ಇದೆಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಥಿಂಗ್ ನಮಗೆ ಈಗ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್, ಆ ಬ್ರೆಸ್ಟ್ನಲ್ಲಿ ಮಾತ್ರ ಕಾಯಿಲೆ ಇದೆ ಅಂದರೆ ನಾವು 2 ಟೈಪ್ಸ್ ಆಫ್ ಸರ್ಜರೀಸ್ ಮಾಡ್ಬೋದು. ಒಂದು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ಬಿಟ್ಟು ನಾವು ಬ್ರೆಸ್ಟನ್ನು ಹಾಗೆ ಉಳಿಸ್ತೀವಿ ಬಟ್ ಆ ಗೆಡ್ಡೆನ ಮಾತ್ರ ತೆಗಿತೀವಿ, ದಟ್ ಇಸ್ ಕಾಲ್ಡ್ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ. ಅಥವಾ ಕೆಲವರಿಗೆ ನಾವು ಪೂರ್ತಿ ಬ್ರೆಸ್ಟ್ ತೆಗಿತೀವಿ, ಇಟ್ ಇಸ್ ಕಾಲ್ಡ್ ಮ್ಯಾಸ್ಟೆಕ್ಟಮಿ. ಸರ್ಜರಿ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೀವಿ. ಕೀಮೋಥೆರಪಿ ಇಸ್ ನಥಿಂಗ್ ಬಟ್ ಗಿವಿಂಗ್ ಇಂಜೆಕ್ಷನ್ ಫಾರ್ಮ್ನಲ್ಲಿ ನಾವು IV ಫ್ಲೂಯಿಡ್ಸ್ನಲ್ಲಿ ಮಿಕ್ಸ್ ಮಾಡಿ ನಾವು ಇಂಜೆಕ್ಷನ್ ಕೊಡ್ತೀವಿ. ಅದು ಯೂಶಲಿ 8 ಸೈಕಲ್ ಇರುತ್ತೆ. ಕೆಲವೊಮ್ಮೆ ಟಾರ್ಗೆಟೆಡ್ ಥೆರಪಿನೂ ಆ್ಯಡ್ ಮಾಡ್ತೀವಿ. ಇನ್ ದ ಕೇಸ್ ವೇರ್ ಇಟ್ ಇಸ್ HER2 ಪಾಸಿಟಿವ್ 1 ವರ್ಷ ಟ್ರೀಟ್ಮೆಂಟು ಕೊಡ್ತೀವಿ ನಾವು. ಕೀಮೋಥೆರಪಿ ಕೊಟ್ಟ ಮೇಲೆ ರೇಡಿಯೇಷನ್ ಅಂದರೆ ಜಸ್ಟ್ ಎಕ್ಸ್ರೇ ಬೀಮ್ಸ್ ಕೊಡ್ತೀವಿ, ಅದು ಟು ಪ್ರಿವೆಂಟ್ ಲೋಕಲ್ ರೆಕರೆನ್ಸ್. ಆ ಸ್ತನದಲ್ಲಿ ಮತ್ತೆ ಕಾಯಿಲೆ ಬರೋದು ಪ್ರಿವೆಂಟ್ ಮಾಡೋಕ್ಕೆ ನಾವು ರೇಡಿಯೇಷನ್ ಕೊಡ್ತೀವಿ. ಕೀಮೋಥೆರಪಿ ಬಂದುಬಿಟ್ಟು ಬೇರೆ ಅಂಗದಲ್ಲಿ ಮತ್ತೆ ಕಾಯಿಲೆ ಬರೋದು ಪ್ರಿವೆಂಟ್ ಮಾಡೋಕ್ಕೆ ನಾವು ಕೀಮೋಥೆರಪಿ ಕೊಡ್ತೀವಿ. ಇದೆಲ್ಲ ಆದಮೇಲೆ ಹಾರ್ಮೋನ್ ರಿಸೆಪ್ಟರ್ ಏನಾದರೂ ಪಾಸಿಟಿವ್ ಇದ್ದರೆ ಯೂಶಲಿ ನಾವು 7 to 10 years ಒಂದು ಸಿಂಪಲ್ ಟ್ಯಾಬ್ಲೆಟ್ ಕೊಡ್ತೀವಿ ವಿಚ್ ಇಸ್ ಕಾಲ್ಡ್ ಹಾರ್ಮೋನ್ ಥೆರಪಿ. ದಿಸ್ ಇಸ್ ದಿ ಓವರ್ ಆಲ್ ಇನ್ ಅ ನಟ್ ಶೆಲ್ ಫಾರ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್. ಬಟ್ ಸ್ಟೇಜ್ 4 ಅಂದರೆ ಆಲ್ರೆಡಿ ಪೇಷಂಟ್ಗೆ ಈಗ ಮೆದುಳಿನಲ್ಲಿ ಅಥವಾ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗಿದೆ ಅಂತ ಪೆಟ್ ಸ್ಕ್ಯಾನ್ನಲ್ಲಿ ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ವಿಲ್ ಬಿ ಲಿಟಲ್ ಡಿಫರೆಂಟ್. ನಾವು ಕೀಮೋಥೆರಪಿ, ಅಗ್ರೆಸಿವ್ ಕೀಮೋಥೆರಪಿ, ಬಿಕಾಸ್ ಇಂಟೆಂಟ್ ಆಫ್ ಟ್ರೀಟ್ಮೆಂಟ್ ನಾವು ಜಸ್ಟ್ ಸರ್ವೈವಲ್ ಪ್ರೊಲಾಂಗ್ ಮಾಡಬೇಕು. ಅದರಲ್ಲಿನೂ ಮತ್ತೆ ಈ ಹಾರ್ಮೋನ್ ರಿಸೆಪ್ಟರ್ಸ್ ಏನಾದರೂ ಪಾಸಿಟಿವ್ ಇದ್ದರೆ ಈ ಪೇಷಂಟ್ಸ್ಗೆ ನಾವು ಸಿಂಪಲ್ ಟ್ಯಾಬ್ಲೆಟ್ಸ್, ಇತ್ತೀಚೆಗೆ ಒಂದು ಟಾರ್ಗೆಟೆಡ್ ಥೆರಪಿ ಬಂದಿದೆ ಮತ್ತು ಹಾರ್ಮೋನ್ ಥೆರಪಿ, ಅದೇ ಎರಡನ್ನು ಕಂಬೈನ್ ಮಾಡಿ ಪೇಷಂಟ್ಸ್ಗೆ ಆ ಟ್ಯಾಬ್ಲೆಟ್ಸ್ ಕೊಟ್ಟರೆ ದೇ ಆರ್ ಏಬಲ್ ಟು ಲಿವ್ ಇವನ್ ಫಾರ್ 5 to 7 years ವಿತ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ಬಟ್ ಈ HER2 ಪಾಸಿಟಿವ್ ಅಂತ ಬಂದರೆ ಇಂಜೆಕ್ಷನ್ಸ್ ಕೊಡಬೇಕಾಗತ್ತೆ. ಅಗೇನ್ ನಾವು ಈಗ ಲೇಟೆಸ್ಟ್ ಡೇಟಾ ಪ್ರಕಾರ 10 year ಸರ್ವೈವಲ್ ಸ್ಟೇಜ್ 4 ಕ್ಯಾನ್ಸರ್ಸ್ನಲ್ಲಿ ಆ HER2 ಪಾಸಿಟಿವ್ ಡಿಸೀಸ್ ಇದ್ರೇನು 10 year ಸರ್ವೈವಲ್ 40 to 50% ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ದಟ್ ಇಸ್ ದ ರೆವಲ್ಯೂಷನ್ ಆಫ್ ದಿಸ್ ಬ್ರಾಂಚ್ ಕಾಲ್ ಮೆಡಿಕಲ್ ಆಂಕಾಲಜಿ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಅದೇ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಆಗ್ಲೇ ಮಾತಾಡ್ತಾ ಟಾರ್ಗೆಟೆಡ್ ಥೆರಪಿ ಅಂತ ಏನೋ ಮೆನ್ಷನ್ ಮಾಡಿದ್ರಿ, ಜೊತೆಗೆ ಕೀಮೋಥೆರಪಿ ಬಗ್ಗೆ ಕೂಡ ಹೇಳಿದ್ರಿ. ಸೊ ಈ ಟಾರ್ಗೆಟೆಡ್ ಥೆರಪಿ ಅಂದ್ರೆ ಏನು, ಅದು ಕನ್ವೆನ್ಷನಲ್ ಕೀಮೋಥೆರಪಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ಸೊ ಲಾಸ್ಟ್ 40 to 50 years ಇಂದ ನೀವು ನಮ್ಮ ಹಿಸ್ಟ್ರಿ ಆಫ್ ಮೆಡಿಕಲ್ ಆಂಕಾಲಜಿ ಅಂತ ನೋಡಿದರೆ ಯೂಶಲಿ ಪೇಷಂಟ್ಸ್ಗೆ ನಾವು ಕೀಮೋಥೆರಪಿ ಕೊಡ್ತೀವಿ ಫಾರ್ ಆಲ್ ಕ್ಯಾನ್ಸರ್ಸ್. ಸ್ತನ ಕ್ಯಾನ್ಸರ್ ಇಸ್ ಆಲ್ಸೋ ನಾಟ್ ಎನ್ ಎಕ್ಸೆಪ್ಷನ್. ಸ್ತನ ಕ್ಯಾನ್ಸರ್ ನಾವು ಕೀಮೋಥೆರಪಿನೂ ಕೊಡ್ತೀವಿ, ಈಗಲೂ ಕೀಮೋಥೆರಪಿ ಕೊಡ್ತೀವಿ. ಸೊ ಕೀಮೋಥೆರಪಿ ಅಂದರೆ ಏನು? ಕೀಮೋಥೆರಪಿ ಇಸ್ ನಥಿಂಗ್ ಬಟ್ ಈ ಇಂಜೆಕ್ಷನ್ ಫಾರ್ಮ್ನಲ್ಲಿ ಕೆಮಿಕಲ್ಸ್ ನಾವು ಮಿಕ್ಸ್ ಮಾಡಿ ಗ್ಲೂಕೋಸ್ನಲ್ಲಿ ಮಿಕ್ಸ್ ಮಾಡಿ IV ಫಾರ್ಮ್ನಲ್ಲಿ ಕೊಡ್ತೀವಿ.
ಹೆಚ್ಚಾಗಿ ಇತ್ತೀಚೆಗೆ ನಾವು ನೋಡಿದರೆ ಒನ್ಸ್ ಇನ್ 2 ವೀಕ್ಸ್ 2 ವಾರಕ್ಕೊಮ್ಮೆ ಕೀಮೋಥೆರಪಿ ಕೊಡ್ತೀವಿ. ಯೂಶಲಿ ಎಂಡ್ ಸೈಕಲ್ ಇರುತ್ತೆ ಸ್ತನ ಕ್ಯಾನ್ಸರ್ದಲ್ಲಿ. ಆ್ಯಂಡ್ ಅಲಾಂಗ್ ವಿತ್ ಕಿಲ್ಲಿಂಗ್ ದ ನಾರ್ಮಲ್ ಸೆಲ್ಸ್, ಕೆಲವೊಮ್ಮೆ ಕಿಲ್ಲಿಂಗ್ ದ ಅಬ್ನಾರ್ಮಲ್ ಸೆಲ್ಸ್, ಟ್ಯೂಮರ್ ಸೆಲ್ಸ್, ಕೆಲವೊಮ್ಮೆ ನಾರ್ಮಲ್ ಸೆಲ್ಸು ಸ್ವಲ್ಪ ಸತ್ತೋಗುತ್ತೆ. ಸೊ ಆ ರೀತಿಯಲ್ಲಿ ನಮಗೆ ಸೈಡ್ ಎಫೆಕ್ಟ್ಸ್, ಪೇಷಂಟ್ಸ್ಗೆ ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೇರ್ ಲಾಸ್, ಮತ್ತು ಬಾಯಿ ಹುಣ್ಣು, ಸುಸ್ತು, ಅಥವಾ ಕೆಲವ್ರಿಗೆ ಜ್ವರ ಬರುತ್ತೆ. ಅಂದರೆ ಕೀಮೋಥೆರಪಿ ಕೊಡುವಾಗ ಏನಾಗುತ್ತೆ, ಕೊಟ್ಟ ಮೇಲೆ ಒಂದು ವಾರ ಬಿಟ್ಟು WBC ಕೌಂಟ್ ಕಮ್ಮಿ ಆಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ದಟ್ ಇಸ್ ನಥಿಂಗ್ ಬಟ್ ದ ಪೊಲೀಸ್ ಮ್ಯಾನ್ ಆಫ್ ದ ಬಾಡಿ, WBC ಅದು ಕಮ್ಮಿ ಆಗುವಾಗ ಕೆಲವರಿಗೆ ಜ್ವರ ಬರುತ್ತೆ. ಸೊ ಆ ಸೈಡ್ ಎಫೆಕ್ಟ್ಸು ಇತ್ತೀಚೆಗೆ ನಾವು ಕಮ್ಮಿ ಮಾಡಿದ್ದೀವಿ. ಬಿಕಾಸ್ ವಿ ಹ್ಯಾವ್ ಸಮಥಿಂಗ್ ಕಾಲ್ ಬೂಸ್ಟರ್ ಶಾಟ್. 24 hours 24 ಗಂಟೆ ಕೀಮೋಥೆರಪಿ ಕೊಟ್ಟು 24 ಗಂಟೆ ಬಿಟ್ಟು ಒಂದು ಬೂಸ್ಟರ್ ಶಾಟ್ ಕೊಡ್ತೀವಿ. ಆ ಬೂಸ್ಟರ್ ಶಾಟ್ ಎಲ್ಲ ಕೊಟ್ಟರೆ ಈ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಎಲ್ಲ ಬರೋದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಪೇಷಂಟ್ಸ್ಗೆ ಕ್ವಾಲಿಟಿ ಆಫ್ ಲೈಫ್ ಎಲ್ಲ ತುಂಬ ಏನು ಹ್ಯಾಂಪರ್ ಆಗಲ್ಲ. ದಟ್ ಈಸ್ ಅಬೌಟ್ ಕೀಮೋಥೆರಪಿ. ಬಟ್ ಅರೌಂಡ್ 15 to 20% ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸ್ನಲ್ಲಿ ಒಂದು HER2 ಜೀನ್ ಅಂತ ಒಂದು ಪಾಸಿಟಿವ್ ಇರುತ್ತೆ. ಆ HER2 ಜೀನ್ ಪಾಸಿಟಿವ್ ಇದ್ದರೆ ನಾವು ವಿ ಹ್ಯಾವ್ ಟು ಗಿವ್ ಒನ್ ಟಾರ್ಗೆಟೆಡ್ ಥೆರಪಿ ವಿಚ್ ಇಸ್ ಕಾಲ್ಡ್ ಟ್ರಾಸ್ಟುಜುಮ್ಯಾಬ್ ಅಂತ ಒಂದು ಇಂಜೆಕ್ಷನ್ ಇದೆ. ಇಟ್ ಇಸ್ ಕಮ್ ಟು ಇಂಡಿಯಾ ಫಾರ್ ದ ಲಾಸ್ಟ್ 20 years ಇಂದ ನಾವು ಈ ಇಂಜೆಕ್ಷನ್ ಕೊಡ್ತಾ ಇದ್ವಿ. ಆ್ಯಂಡ್ ಫಂಟಾಸ್ಟಿಕ್ ಡ್ರಗ್. ಅಂದರೆ ಹೇಗೆ ಅಂದರೆ ಆ HER2 ಪಾಸಿಟಿವ್ ಡಿಸೀಸ್ ಇದ್ದರೆ ಯೂಶಲಿ ಕಾಯಿಲೆ ಇದು ಓಡಾಡ್ತಾ ತುಂಬ ಫಾಸ್ಟ್ ಇರುತ್ತೆ. ಬಟ್ ಆ ಇಂಜೆಕ್ಷನ್ ಕೊಟ್ಟರೆ ಆ ಕಾಯಿಲೆ ಮತ್ತೆ ಬರೋ ಚಾನ್ಸಸ್ ಆಲ್ಮೋಸ್ಟ್ 50 to 75% ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಕಮ್ಮಿ ಆಗಿಬಿಡುತ್ತೆ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ 1 ವರ್ಷ ಕೊಡಬೇಕಾಗತ್ತೆ, ಒನ್ಸ್ ಇನ್ 3 weeks ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ. ಬಟ್ ಲಾಸ್ಟ್ ಒಂದು 10 yearsನಲ್ಲಿ ನಾವು ಏನು ನೋಡಿದ್ದೀವಿ, ಇದು ಮುಂಚೆ ಎಲ್ಲ ಇದು ಇನೋವೇಟಿವ್ ಬ್ರ್ಯಾಂಡ್, ಅಂದರೆ ಓನ್ಲಿ ಫಸ್ಟ್ ಟ್ರಯಲ್ಸ್ ಎಲ್ಲ ಮಾಡಿ ಇಂಪೋರ್ಟೆಡ್ ಬ್ರ್ಯಾಂಡ್ ಮಾತ್ರ ಇತ್ತು ಇಂಡಿಯಾನಲ್ಲಿ. ಬಟ್ ನಮ್ಮದು ಈಗ ಮೇಕ್ ಇನ್ ಇಂಡಿಯಾ ತುಂಬ ಕಂಪ್ನೀಸ್ ಈ ಪರ್ಟಿಕ್ಯುಲರ್ ಇಂಜೆಕ್ಷನ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ಟಾರ್ಗೆಟೆಡ್ ಥೆರಪಿ ಇದು ಕಾಸ್ಟು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಇಟ್ ಗೋಸ್ ಅಂಡ್ ಅಟ್ಯಾಕ್ಸ್ ಓನ್ಲಿ ದಟ್ HER2. ಸೊ ಅದಕ್ಕೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ, ಬಟ್ ಎಫೆಕ್ಟ್ಸ್ ಚೆನ್ನಾಗಿರುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಟಾರ್ಗೆಟೆಡ್ ಥೆರಪಿ. ಓಕೆ ಡಾಕ್ಟರ್, ಏನು ಕೀ ಮಾಲಿಕ್ಯುಲರ್ ಮಾರ್ಕರ್ಸ್ ಅಂದರೆ ಏನು, ಅದರ ಮುಖಾಂತರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಯಾವ ಥರ ಡಿಸೈಡ್ ಮಾಡ್ತೀರಾ ಅಂತ? ಸೊ ನಾವು ಈಗ ಇಟ್ ಹಸ್ ಬಿಕಮ್ ಎನ್ ಎರಾ ಆಫ್ ಪರ್ಸನಲೈಸ್ಡ್ ಮೆಡಿಸಿನ್. ಅಂದರೆ ಇಬ್ಬರು ಪೇಷಂಟ್ಸ್ ಸ್ತನ ಕ್ಯಾನ್ಸರ್ ಇದ್ರೇನು ಅವ್ರಿಬ್ರಿಗೂ ಒಂದೇ ಟ್ರೀಟ್ಮೆಂಟ್ ಅಂತ ನಾವು ಹೇಳಕ್ ಬರಲ್ಲ. ದಟ್ ಇಸ್ ಕಾಲ್ಡ್ ಪರ್ಸನಲೈಸ್ಡ್ ಮೆಡಿಸಿನ್. ಅಂದರೆ ಟಾರ್ಗೆಟಿಂಗ್ ಅ ಪರ್ಟಿಕ್ಯುಲರ್ ಬಯೋಮಾರ್ಕರ್ ಅಂತ ಹೇಳ್ತೀವಿ. ಆ ಟಿಶ್ಯೂ, ಆ ಬಯೋಪ್ಸಿ ಟಿಶ್ಯೂನಲ್ಲಿ ಕೆಲವು ಮಾಲಿಕ್ಯುಲರ್ ಮಾರ್ಕರ್ಸ್ ಮಾಡ್ತೀವಿ. ದ ಕಾಮನೆಸ್ಟ್ ಮಾಲಿಕ್ಯುಲರ್ ಮಾರ್ಕರ್ಸ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ER, PR, HER2. ಈ 3 ಮಾಲಿಕ್ಯುಲರ್ ಮಾರ್ಕರ್ಸ್ ತುಂಬ ಇಂಪಾರ್ಟೆಂಟ್. ಆ ER ಆ್ಯಂಡ್ PR ನಾನು ಮುಂಚೆನೂ ಹೇಳಿದ್ದೀನಿ. ಇಟ್ ಇಸ್ ಕಾಲ್ಡ್ ಎಸ್ಟ್ರೋಜನ್ ರಿಸೆಪ್ಟರ್ ಮತ್ತು ಪ್ರೊಜೆಸ್ಟ್ರಾನ್ ರಿಸೆಪ್ಟರ್. ಇವು ಹಾರ್ಮೋನಲ್ ರಿಸೆಪ್ಟರ್ಸ್ ಇರುತ್ತೆ. HER2 ಬಂದ್ಬಿಟ್ಟು ಜೀನ್. HER2 ನಾವು ಮುಂಚೆ ಟಾರ್ಗೆಟೆಡ್ ಥೆರಪಿ ಬಗ್ಗೆ ಮಾತಾಡುವಾಗ ನಾವು HER2 ಜೀನ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ನಾವು 3 ಮಾರ್ಕರ್ಸ್ ಇರುವಾಗ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ನಲ್ಲಿ ನೋಡಿದರೆ ತುಂಬ ಇರುತ್ತೆ. ER, PR ಪಾಸಿಟಿವ್ ಇರ್ಬೋದು, HER2 ನೆಗೆಟಿವ್ ಇರ್ಬೋದು, ಅಥವಾ 3 ನೆಗೆಟಿವ್ ಇರ್ಬೋದು, ವಿಚ್ ಇಸ್ ಕಾಲ್ಡ್ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇದೀವಿ. ಅದು ತುಂಬ ಅಗ್ರೆಸಿವ್ ಆಗಿರುತ್ತೆ, ಓಡಾಡ್ತಾ ತುಂಬ ಫಾಸ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ER, PR ನೆಗೆಟಿವ್ ಇರ್ಬೋದು, HER2 ಪಾಸಿಟಿವ್ ಇರ್ಬೋದು, ವೇರ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಟಾರ್ಗೆಟೆಡ್ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದೊಂದು ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ನ ಒಂದಂತ ಹೇಳ್ತೀವಿ, ಬಟ್ ಅದರಲ್ಲಿ ಮಾಲಿಕ್ಯುಲರ್ ಮಾರ್ಕರ್ಸ್ ಪ್ರಕಾರ ತುಂಬ ಟೈಪ್ಸ್ ಇದೆ. ಅದು ಪ್ರಕಾರ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಈ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಮೆಂಟ್ ಏನಿದೆ ಈ ಟಾರ್ಗೆಟೆಡ್ ಥೆರಪಿಯಲ್ಲಿ, ಜೊತೆಗೆ ಎಷ್ಟು ಔಟ್ಕಮ್ ಇದೆ ಇದರಲ್ಲಿ ಅಂತ? ಸೊ ಈಗ ದೇರ್ ಇಸ್ ಅ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ಮೆಡಿಕಲ್ ಆಂಕಾಲಜಿ. ಈಗ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ಸರ್ ಅವ್ರಿಗೆ 8 ಸೈಕಲ್ ಕೀಮೋಥೆರಪಿ ಕೊಟ್ಟಿದ್ದಾರೆ, ನಮಗೆ ಮಾತ್ರ ನೀವು 1 ವರ್ಷ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ರಿ, ಯಾಕೆ ಸರ್ ಅಷ್ಟು ಡಿಫ್ರೆನ್ಸ್ ಇದೆ? ಸೊ ಹಾಗೆ ನಮಗೆ ತುಂಬ ಕಾಮನ್ ಆಗಿ ಕ್ವೆಶನ್ಸ್ ಬರ್ತಾ ಇರುತ್ತೆ ಪೇಷಂಟ್ಸ್ ಕಡೆಯಿಂದ. ಸೊ ದಿಸ್ ಇಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ದೀಸ್ ಮಾರ್ಕರ್ಸ್. ನಾವು ಮಾಲಿಕ್ಯುಲರ್ ಮಾರ್ಕರ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಇನ್ HER2 ಜೀನ್ನಲ್ಲಿ ಈಗ ತುಂಬ ನ್ಯೂ ಡ್ರಗ್ಸ್ ಬಂದಿದೆ. ಸ್ಟಾರ್ಟಿಂಗ್ ಫ್ರಮ್ ದಟ್ ಟ್ರಾಸ್ಟುಜುಮ್ಯಾಬ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದೇ ಇದರಲ್ಲಿ ವಿಚ್ ಅಟ್ಯಾಕ್ಸ್ ದ HER2 ಜೀನ್ ತುಂಬ ನ್ಯೂ ಡ್ರಗ್ಸ್ ಬಂದಿದೆ. ಸಮಥಿಂಗ್ ಕಾಲ್ಡ್ TDM1 ಅಂತ ಹೇಳ್ತೀವಿ, ಮತ್ತು ಪರ್ಟುಜುಮ್ಯಾಬ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈಗ ಟ್ಯುಕಾಟಿನಿಬ್ ಅಂತ ಹೇಳ್ತೀವಿ. ಮತ್ತು ಈಗ NHER2 ಅಂತ ಒಂದು ಟ್ರಾಸ್ಟುಜುಮ್ಯಾಬ್ ಡ್ಯುರಾಕ್ಸ್ಟಿಕನ್ ಅಂತ ಒಂದು ಡ್ರಗ್ ಈಗ ಡಿಸೆಂಬರ್ನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಈ ಆಸ್ಟ್ರಾಜೆನೆಕಾ ಕಂಪನಿನವರು. ಆ ರೀತಿಯಲ್ಲಿ ತುಂಬ ನ್ಯೂ ಡ್ರಗ್ಸ್ ಬಂದಿದೆ ವಿಚ್ ಆರ್ ಸಿಗ್ನಿಫಿಕೆಂಟ್ಲಿ ಚೇಂಜಿಂಗ್ ದಿ ಔಟ್ಕಮ್. ಈಗ ಪೇಷಂಟ್ಸ್ಗೆ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಆಲ್ಮೋಸ್ಟ್ 75% ಚಾನ್ಸ್ ಮತ್ತೆ ಕಾಯಿಲೆ ಬರೋ ಚಾನ್ಸಸ್ ಕಮ್ಮಿ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದೀಸ್ ನ್ಯೂ ಡ್ರಗ್ಸ್.
ಅಡ್ವಾನ್ಸ್ ಬ್ರೆಸ್ಟ್ ಕ್ಯಾನ್ಸರ್, ವಿ ಆರ್ ಟಾಕಿಂಗ್ ಅಬೌಟ್ ಸ್ಟೇಜ್ 4 ಬ್ರೆಸ್ಟ್ ಕ್ಯಾನ್ಸರ್. ಮೆದುಳಿನಲ್ಲಿ ಕಾಯಿಲೆ ಇದ್ರೆ ಮುಂಚೆ 3 to 6 months ಸರ್ವೈವಲ್ ಇತ್ತು. ಈಗ ವಿತ್ ದಿಸ್ ನ್ಯೂ ಡ್ರಗ್ಸ್ ವಿ ಆರ್ ಏಬಲ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್, ವಿ ಆರ್ ಏಬಲ್ ಟು ಮೇಕ್ ದ ಪೇಷಂಟ್ಸ್ ಲಿವ್ ಫಾರ್ ಈವನ್ 2 to 3 years or 4 years. That's the biggest advancement and things are getting better with these new drugs. That is about HER2 gene. ಅದೇ ರೀತಿಯಲ್ಲಿ ನಾವು ಈಗ ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮಾತಾಡಿದ್ವಿ. ಸೊ ಈಗ ಸ್ಟೇಜ್ 4 ಹಾರ್ಮೋನ್ ರಿಸೆಪ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಡೂಯಿಂಗ್ ವೆರಿ ವೆಲ್. ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಪೇಷಂಟ್ಸ್ ಆರ್ ಏಬಲ್ ಟು ಲಿವ್ ಫಾರ್ 5 to 7 years. ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿದೆ, ಸರ್ವೈವಲ್ ಚೆನ್ನಾಗಿದೆ, and they are not even required to come to take chemotherapy. ಕೀಮೋಥೆರಪಿನೂ ಬೇಕಿಲ್ಲ, ಟ್ಯಾಬ್ಲೆಟ್ಸ್ ಮನೆಯಲ್ಲೇ ತಗೋಬಹುದು, ತಿಂಗಳಿಗೆ ಒಮ್ಮೆ ಜಸ್ಟ್ ಫಾಲೋ ಅಪ್ ಬರಬೇಕು. ಇಟ್ ಇಸ್ ಲೈಕ್ ಬಿಕಮ್ ನ್ಯೂ ಡಯಾಬಿಟಿಸ್ ತರ ಆಗ್ಬಿಟ್ಟಿದೆ. ಮಾತ್ರ ನುಂಗಬೇಕು, ಶುಗರ್ ಕಂಟ್ರೋಲ್ ಆಗುತ್ತೆ. ಈ ಮಾತ್ರ ನುಂಗಿದ್ರೆ ಈಗ ಟ್ಯೂಮರ್ ಗೆಡ್ಡೆ ಕಂಟ್ರೋಲ್ನಲ್ಲಿರುತ್ತೆ. ಕಾಯಿಲೆ ಎಲ್ಲಿದ್ರೇನು ಸ್ಟೇಜ್ 4 ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಂಟ್ರೋಲ್ನಲ್ಲಿರುತ್ತೆ. 3 ತಿಂಗಳು 4 ತಿಂಗಳು ಒಮ್ಮೆ ಪೆಟ್ ಸ್ಕ್ಯಾನ್ ಮಾಡ್ತೀವಿ, ಕಂಟ್ರೋಲ್ನಲ್ಲಿ ಇದೆಯಾ ಅಂತ ನೋಡ್ತೀವಿ ಕಾಯಿಲೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಿ, ಅದೇ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಸ್ಕ್ರೀನಿಂಗ್ ಅಂದ್ರೆ ಏನು ಡಾಕ್ಟರ್? ಅಂಡ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಯಾವ ರೀತಿ ಸ್ಕ್ರೀನ್ ಮಾಡ್ತೀರಾ, ಯಾವಾಗ ಮಾಡ್ತೀರಾ ಅಂತ? ಸೊ ಸ್ಕ್ರೀನಿಂಗ್ ಅಂದ್ರೆ ನಮ್ದು ಸಿಂಪ್ಟಮ್ಸ್ ಮತ್ತೆ ಸೈನ್ಸ್ ಬರಕ್ ಮುಂಚೆನೆ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಥವಾ ಕೆಲವೊಮ್ಮೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಕಾಯಿಲೆ ಡಯಾಗ್ನೋಸ್ ಮಾಡೋದು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಈಗ ಸ್ತನ ಕ್ಯಾನ್ಸರ್ ನಲ್ಲಿ ತುಂಬ ಗೈಡ್ಲೈನ್ಸ್ ಬಂದಿದೆ ಸ್ಕ್ರೀನಿಂಗ್ ಮಾಡೋಕ್ಕೆ. ಈಗ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅಂದರೆ ತಮ್ಮನ್ನು ತಾವೇ ಬ್ರೆಸ್ಟ್ ಸ್ತನ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಅದು ಯೂಶಲಿ ತಿಂಗಳಿಗೆ ಒಮ್ಮೆ ಮಾಡಬೇಕು. ಮೆನ್ಸಸ್ ಆದಮೇಲೆ ತಮ್ಮನ್ನು ತಾವೇ ಎಕ್ಸಾಮಿನೇಷನ್ ಮಾಡಬೇಕು. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ, ಯೂಟ್ಯೂಬ್ನಲ್ಲಿ ನೋಡ್ಬೋದು. ಅದು ಎಕ್ಸಾಕ್ಟ್ ಟೈಪ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ಇಯರ್ಲಿ ಒನ್ಸ್, ವರ್ಷಕ್ಕೊಮ್ಮೆ ಹೆಲ್ತ್ ಕೇರ್ ಪ್ರೊಫೆಷನಲ್ ಡಾಕ್ಟರ್ ಹತ್ರ ಹೋಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕಾಗತ್ತೆ, ಯೂಶಲಿ ಆಫ್ಟರ್ ದ ಏಜ್ ಆಫ್ 40 years. ಸೊ ಅವಾಗ ಅದು ಎಕ್ಸಾಕ್ಟ್ಲಿ ಏನಾದರೂ ಕಂಡು ಬಂದರೆ ಡಾಕ್ಟರ್ಗೆ ಅರ್ಲಿ ಸ್ಟೇಜ್ನಲ್ಲಿ ನಮಗೆ ಗೊತ್ತಾಗುತ್ತೆ ಕಾಯಿಲೆ. ಅದು ಬಿಟ್ಟರೆ ಮ್ಯಾಮೋಗ್ರಫಿ ಇಸ್ ನಥಿಂಗ್ ಬಟ್ ಸಿಂಪಲ್ ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಮಹಿಳೆಯರಿಗೆ 40 years ಆದಮೇಲೆ, 40 ವಯಸ್ಸು ಆದಮೇಲೆ ಇಯರ್ಲಿ ಒನ್ಸ್, ವರ್ಷಕ್ಕೊಮ್ಮೆ ಮ್ಯಾಮೋಗ್ರಫಿ ಅಂದರೆ ಎಕ್ಸ್ರೇ ಆಫ್ ದ ಬ್ರೆಸ್ಟ್ ಮಾಡಿದರೆ ಕಾಯಿಲೆ ಬೇಗ ಗೊತ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಮ್ಮೆ ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಹೈ ರಿಸ್ಕ್ ಪಾಪ್ಯುಲೇಷನ್ ಅಂದರೆ ಫ್ಯಾಮಿಲಿನಲ್ಲೇ ಈ ಬ್ರೆಸ್ಟ್ ಕ್ಯಾನ್ಸರ್ ಯಾರಿಗಾದರೂ ಇದ್ದರೆ, ಅಥವಾ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಗಂಡಸರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಅದು ಯಾರಾದರೂ ಆ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಇದ್ದರೆ, ಅಥವಾ ಕಮ್ಮಿ ವಯಸ್ಸಿನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ನೆಕ್ಸ್ಟ್ ಜನ್ರೇಷನ್ಸ್ನಲ್ಲಿ ನಾವು ಬೇಗ ಸ್ಕ್ರೀನಿಂಗ್ ಮಾಡಬೇಕು. ಸೊ ಈ ಥರ ಸಿಚುವೇಶನ್ಸ್ನಲ್ಲಿ ನಾವೇನು ಮಾಡ್ತೀವಿ, MRI ಆಫ್ ದ ಬ್ರೆಸ್ಟ್, ಅದು ಯೂಶಲಿ ನಾವು ಅಡ್ವೈಸ್ ಮಾಡ್ತೀವಿ. ಯೂಶಲಿ 1 decade ಅರ್ಲಿಯರ್, ಅಂದರೆ 40 ವಯಸ್ಸಿನಲ್ಲಿ ಯಾರಿಗಾದರೂ ಬಂದಿದ್ದರೆ ಅವರು ಮಕ್ಕಳಿಗೆ ಒಂದು 30 yearsನಲ್ಲೇ ನಾವು ಶುರು ಮಾಡ್ತೀವಿ. ದಿಸ್ ಇಸ್ ಇನ್ ಹೈ ರಿಸ್ಕ್ ಪಾಪ್ಯುಲೇಷನ್. ಸೊ ದಿಸ್ ಇಸ್ ಅಬೌಟ್ ಸ್ಕ್ರೀನಿಂಗ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಈಗ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಪೇಷಂಟ್ಸ್ನ ಯಾವ ರೀತಿ ಎಜುಕೇಟ್ ಮಾಡ್ತಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ವಿಚಾರವಾಗಿ, ಜೊತೆಗೆ ಸ್ಕ್ರೀನಿಂಗ್ ವಿಚಾರವಾಗಿ? ನಿನ್ನೆನೂ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 200-250 ಪೀಪಲ್ ಬಂದಿದ್ದರು. ಸೊ ಆ ರೀತಿಯಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಟು ದ ಜನರಲ್ ಪಬ್ಲಿಕ್. ಅದೇ ರೀತಿಯಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನಲ್ಲಿ, ರೇಡಿಯೋ, TV, ಸೋಷಿಯಲ್ ಮೀಡಿಯಾ, ನಿಮ್ಮದೇ ಒಂದು ಪ್ರೋಗ್ರಾಮ್, ದ ಹೋಲ್ ಐಡಿಯಾ ಇಸ್ ಆ್ಯಕ್ಚುಲಿ ಟು ಪ್ರಮೋಟ್ ಅವೇರ್ನೆಸ್. ಅದು ಬಿಟ್ಟರೆ ಯಾವುದೇ ಪೇಷಂಟ್ ಬಂದ್ರೂ ನಾವು ಅವ್ರ ಹತ್ರ ಮಾತಾಡ್ತೀವಿ, ಡೀಟೇಲ್ ಆಗಿ ಕೌನ್ಸಿಲ್ ಮಾಡ್ತೀವಿ, ಮತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅವ್ರವ್ರ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆಲ್ಲ ಇದ್ರ ಬಗ್ಗೆ, ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ this will overall improve the awareness in the general public. ಓಕೆ ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಅವರನ್ನ ಯಾವ ರೀತಿ ಮಾನಿಟರ್ ಮಾಡ್ತೀರಾ, ರಿಯಕರೆನ್ಸ್ ಆಗ್ತಿದೆಯಾ ಇಲ್ವಾ ಅನ್ನೋದು? ಹೌದು, ಈಗ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಪೇಷಂಟ್ಸ್ ಆರ್ ಕಾಲ್ಡ್ ಎಸ್ ಕ್ಯಾನ್ಸರ್ ಸರ್ವೈವರ್ಸ್. ದೇ ಆರ್ ಟ್ರೂ ಚಾಂಪಿಯನ್ಸ್. ಸೊ ನಾವೇನು ಮಾಡ್ತೀವಿ, ಯೂಶಲಿ ಅವ್ರಿಗೆ ಒನ್ಸ್ ಇನ್ 3 months ನಾವು ಕರಿತೀವಿ, ಕ್ಲಿನಿಕಲ್ ಎಕ್ಸಾಮಿನೇಷನ್, ಜಸ್ಟ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ, ಆಮೇಲೆ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇಯರ್ಲಿ ಒನ್ಸ್, ವರ್ಷಕ್ಕೊಮ್ಮೆ ನಾವು ಚೆಸ್ಟ್ ಎಕ್ಸ್ರೇ, ಅಲ್ಟ್ರಾಸೌಂಡ್, ಮ್ಯಾಮೋಗ್ರಾಮ್ ಮಾಡಿ
ಯೂಶಲಿ ಏನಾದರೂ ರೆಕರೆನ್ಸ್ ಇದೆಯಾ ಅಂತ ನೋಡ್ತೀವಿ. ತುಂಬ ಸಸ್ಪಿಷನ್ ಇದ್ದರೆ ಮಾತ್ರ ನಾವು ಪೆಟ್ ಸಿ ಟಿ ಏನಾದರೂ ಆ ಥರ ಇನ್ವೆಸ್ಟಿಗೇಷನ್ಸ್ ಹೈಯರ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ್ವೈಸ್ ದಿಸ್ ಇಸ್ ದ ಬೇಸಿಕ್ ವೇ ಆಫ್ ಎಕ್ಸಾಮಿನೇಷನ್, ಬಟ್ ಫಾಲೋ ಅಪ್ನಲ್ಲಿ ಇರಬೇಕು. ಓಕೆ ಡಾಕ್ಟರ್, ಏನು ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮಂತ್ ಅಂತ ಹೇಳಿದ್ರಿ, ಅಕ್ಟೋಬರ್ ಪೂರಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ. ಅಪೋಲೋ ಆಸ್ಪತ್ರೆಯಲ್ಲಿ ಯಾವ ರೀತಿ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿದ್ದೀರಾ ಈ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ವಿಚಾರವಾಗಿ ಅಂತ? ಸೊ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಪ್ರೋಗ್ರಾಮ್ ಇದೆ. ಸೊ ನಾನು ಮೆಡಿಕಲ್ ಆಂಕಾಲಜಿಸ್ಟ್, ಅದೇ ರೀತಿಯಲ್ಲಿ ನಮ್ಮ ರೇಡಿಯೇಷನ್ ಡಾಕ್ಟರ್ಸ್ ಇದ್ದಾರೆ, ಸರ್ಜನ್ ಡಾಕ್ಟರ್ಸ್ ಇದ್ದಾರೆ, ಪೆಥಾಲಜಿಸ್ಟ್ ಮತ್ತು ರೇಡಿಯಾಲಜಿಸ್ಟ್ ಇದ್ದಾರೆ. ಸೊ ವಿ ಹ್ಯಾವ್ ಮಲ್ಟಿ ಡಿಸಿಪ್ಲಿನರಿ ಟೀಮ್. ಸೊ ಈ ಅಕ್ಟೋಬರ್ ತಿಂಗಳಲ್ಲಿ ನಾವು ತುಂಬ ಪ್ರೋಗ್ರಾಮ್ಸು ಮಾಡಿದ್ದೀವಿ. ಆ್ಯಂಡ್ ಈಗ ವಿದಿನ್ 24 hours ನಾವು ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡೋಕ್ಕೂ ನಾವು ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಎಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಆ ರೀತಿಯಲ್ಲೂ ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡ್ತಾ ಇದ್ದೀವಿ. ಆಲ್ ದಿಸ್ ವಿಲ್ ಬೇಗ ಡಯಾಗ್ನೋಸ್ ಮಾಡಿ, ಬೇಗ ಟ್ರೀಟ್ಮೆಂಟ್ ಮಾಡಿ ಪೇಷಂಟ್ಸಿಗೆ ಸರ್ವೈವರ್ಸ್ ಆರ್ ಮೇಕಿಂಗ್ ದೆಮ್ ಟ್ರೂ ಚಾಂಪಿಯನ್ಸ್ ಇಸ್ ದ ಹೋಲ್ ಐಡಿಯಾ ಆಫ್ ಬೀಯಿಂಗ್ ಅನ್ ಆಂಕಾಲಜಿಸ್ಟ್. ಓಕೆ ಡಾಕ್ಟರ್, ಏನೋ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತಂದಾಗ ಪೇಷಂಟ್ಸ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಏನಾದರೂ ಮಾಡಬೇಕು ಅಂತಂದಾಗ ಸಪೋರ್ಟ್ ಗ್ರೂಪ್ಗಳ ಹೆಲ್ಪ್ ಎಷ್ಟಾಗುತ್ತೆ ಅಂತ? ನೈಸ್ ಕ್ವೆಶನ್ ಮೇಡಮ್. ಈಗ ನಾವು ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ದ ಕೀ ಅಲ್ವಾ? ಯಾವುದೇ ನಾವು ಡಿಪಾರ್ಟ್ಮೆಂಟ್ ತೊಗೊಂಡ್ರೂ ಎಕ್ಸ್ಪೀರಿಯನ್ಸ್ ಇಸ್ ತುಂಬ ಇಂಪಾರ್ಟೆಂಟ್. ಸೊ ಈ ಸಪೋರ್ಟ್ ಗ್ರೂಪ್ ಅಂದರೆ ತುಂಬ ಪೇಷಂಟ್ಸ್ ಅವ್ರವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಸೊ ಒಂದು ಪೇಷಂಟ್ ಇನ್ನೊಂದು ಪೇಷಂಟ್ ಜೊತೆ ಮಾತಾಡುವಾಗ ಅಥವಾ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡುವಾಗ ಅವ್ರದ್ದು ಸ್ವಲ್ಪ ಆಂಗ್ಸೈಟಿ ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಫಿಯರ್ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ವಾಟ್ ದೇ ಕ್ಯಾನ್ ಲುಕ್ ಅಪ್ ಫಾರ್ ಎಕ್ಸಾಂಪಲ್ ಕೀಮೋಥೆರಪಿ ಶುರು ಮಾಡೋಕ್ಕೆ ಮುಂಚೆ ಈ ಕೀಮೋಪೋರ್ಟ್ ಅಂದರೆ ಏನು, ಯಾವ್ದು ರೀತಿಯಲ್ಲಿ ಕೀಮೋಥೆರಪಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಏನಿರುತ್ತೆ, ಟಾರ್ಗೆಟೆಡ್ ಥೆರಪಿ ಅಂದರೆ ಏನು, ಪೇಷಂಟ್ಸ್ ವಿಲ್ ಬಿಕಮ್ ವೆರಿ ಮಚ್ ನಾಲೆಜಬಲ್ ಅಟ್ ದ ಎಂಡ್ ಆಫ್ ಟ್ರೀಟ್ಮೆಂಟ್. ಸೊ ಅವರವರು ಶೇರ್ ಮಾಡಿಕೊಂಡ್ರೆ ಈ ಸಪೋರ್ಟ್ ಗ್ರೂಪ್ ಪ್ರೋಗ್ರಾಮ್ಸ್ನಲ್ಲಿ, ಮತ್ತು ಡಾಕ್ಟರ್ಸು ಇರ್ತಾರೆ ಕೆಲವೊಮ್ಮೆ ಮಾಡರೇಟ್ ಮಾಡೋಕ್ಕೆ ಈ ಸೆಷನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಈ ಸಪೋರ್ಟ್ ಗ್ರೂಪ್ ಪ್ರೋಗ್ರಾಮ್ಸ್ ಟು ಅಲೇ ದ ಆಂಗ್ಸೈಟಿ, ಫಿಯರ್ ಆ್ಯಂಡ್ ಟು ಇಂಪ್ರೂವ್ ಓವರ್ ಆಲ್ ಸೈಕಲಾಜಿಕಲ್ ಫಿಯರ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಗ್ರೂಪ್ ಪ್ರೋಗ್ರಾಮ್ಸ್. ಮತ್ತೆ ಕಾಸ್ಟ್ ಫ್ಯಾಕ್ಟರ್ಸ್ ಇದೆಲ್ಲನೂ ಡಿಸ್ಕಸ್ ಆಗುತ್ತೆ ಅದರಲ್ಲಿ. ಓಕೆ ಡಾಕ್ಟರ್, ಬ್ರೆಸ್ಟ್ ಕ್ಯಾನ್ಸರ್ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಯಾಕಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋಲ್ಲ. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಸೆಲ್ಫ್ ಎಕ್ಸಾಮಿನ್ ಹೇಗೆ ಮಾಡ್ಕೋಬೇಕು, ಸ್ಕ್ರೀನಿಂಗ್ ಅಂದ್ರೆ ಏನು, ಇದು ಯಾವುದು ಕೂಡ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಯಾವ ರೀತಿ ಥೆರಪೀಸ್ ಇರುತ್ತೆ, ಇದಕ್ಕೆ ಎಲ್ಲವನ್ನ ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.